ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ತುಂಬ ಈಸಿಯಾಗಿ ಹಾಕೋವಂಥದ್ದು, ಆಗಲೇ ನೋಡೋದಕ್ಕೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣೋಂಥ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ನ್ಯೂ ಡಿಸೈನು. ಮೊದಲಿಗೆ 6 ಎಳೆ ದಾರನ ನಾನು ಬಟ್ಟೆಗೆ ಲಾಕ್ ಮಾಡಿದ್ದೀನಿ. 2 ಸರಿ ಲಾಕ್ ಆದಮೇಲೆ 2 ಚೈನ್ ಹಾಕ್ತೀನಿ. ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ 1 ಸರಿ ದಾರ ತೊಗೊಂಡು ಕಂಬನ ಹಾಕ್ತೀನಿ. 2ರಿಂದ 1 ಡಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಕಂಬ ಅಂದರೂ ಒಂದೇ, ಡಬಲ್ ಕ್ರೋಶೆಟ್ ಅಂದರೂ ಒಂದೇ. 1 ಬೀಡನ್ನ ಸ್ಲೈಡ್ ಮಾಡ್ಕೊತೀನಿ. ಮಾಡ್ಕೊಂಬಿಟ್ಟು ಸೂಜಿ ಮೇಲೆ 1 ಸರಿ ದಾರ ತೊಗೊಂಡು ಮೊದಲೇನು ಕಂಬ ಹಾಕಿದ್ವಲ್ಲ ಅದರ ಪಕ್ಕದಲ್ಲೇ ಮತ್ತೆ ಕಂಬ ಹಾಕ್ತೀನಿ. ನೋಡಿ, ಬೀಡ್ಸ್ನ 1 ಕಂಬ ಹಾಕಿದ ಮೇಲೆ 1 ಬೀಡ್ ಹಾಕಿದ್ವಲ್ಲ, ಬೀಡ್ ಹಾಕಿದ್ದಾದ್ಮೇಲೆ ನೆಕ್ಸ್ಟ್ ಕಂಬ ಪ್ಲೇನ್, ಮತ್ತು 1 ಬೀಡನ್ನ ಸ್ಲೈಡ್ ಮಾಡ್ಕೋಬೇಕು. ಸೂಜಿ ಮೇಲೆ ದಾರ ತೊಗೋಬೇಕು. ಆ ಬೀಡನ್ನ ಮುಂದಕ್ಕೆ ಜರುಗಿಸ್ಕೊಂಡ್ರೆ ಈ ಥರ ಜರುಗುತ್ತೆ, ಇಲ್ಲಾಂದರೆ ಆಟೋಮೆಟಿಕ್ಕಾಗಿ ಅದೇ ಮುಂದ್ಗಡೆ ಬಂದುಬಿಡುತ್ತೆ. ಮತ್ತು ಸೂಜಿ ಮೇಲೆ 1 ಸರಿ ದಾರ ತೊಗೋಬೇಕು. ಈ ಥರನೇ ಕಂಬಗಳನ್ನ ಹಾಕಬೇಕು. ಇಲ್ಲಿ ನಾವು ನೋಡಿಕೊಂಡು ಎಷ್ಟು ಬೇಕಾಗುತ್ತೆ ಅಂದರೆ, ಫಸ್ಟಿಗೆ ನಾನು ಇಲ್ಲೊಂದು 4 ಬೀಡ್ಸ್ ಹಾಕಿದ್ದೀನಿ. ನೀವು 4 ಆದರೂ ಹಾಕ್ಬೋದು, 6 ಬೀಡ್ಸ್ ಆದರೂ ಹಾಕ್ಬೋದು. ನಿಮ್ಮ ಲೆಂತ್ ಅಂದರೆ ನೀವೇನು ಕುಚ್ಚು ಕಟ್ತೀರೋ ಅದರ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಫಸ್ಟಿಗೆ ನಾನೊಂದು 4 ಬೀಡ್ಸ್, 4ರಿಂದ 5 ಬೀಡ್ಸ್ ಹಾಕಿದ್ದೀನಿ. 1 ಬೀಡ್ ಹಾಕಬೇಕು, 1 ಕಂಬ ಹಾಕಿ ಬೀಡು, 1 ಮಾಮೂಲಿ ಕಂಬ. ಇವಾಗ 4 ಬೀಡ್ಸ್ ಆಯಿತು. ಇವಾಗ 1 2 3 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ 1 ಸರಿ ದಾರ ತೊಗೊಂಡು ಎಷ್ಟು 3 ಚೈನ್ ಗ್ಯಾಪ್ ಬರುತ್ತೋ ಅಷ್ಟಕ್ಕೆ ಮಾತ್ರ ನಾನು ಮತ್ತೆ 1 ಕಂಬ ಹಾಕ್ತಾಯಿದ್ದೀನಿ, ಪ್ಲೇನ್ ಕಂಬ. ಯಾಕಂದರೆ ಈ ಕಡೆಗೂ ಪ್ಲೇನ್ ಕಂಬ ಹಾಕಿದ್ವಲ್ಲ, ಹಂಗಾಗಿ. ನೆಕ್ಸ್ಟ್ ಮತ್ತೆ 1 ಬೀಡನ್ನ ಆ್ಯಡ್ ಸ್ಲೈಡ್ ಮಾಡ್ಕೊಂಡ್ಬಿಟ್ಟು ಇವಾಗ 2ರಿಂದ 1 ಕಂಬ. ಇದೇ ಥರನೇ ಇಲ್ಲಿ ನಮಗೆ ಎಷ್ಟು ಗ್ಯಾಪ್ ಬೇಕೋ ನೋಡಿಕೊಂಡು ಅಷ್ಟು ಬೀಡ್ಸ್ಗಳನ್ನ ಹಾಕ್ಕೋಬೋದು. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ ತೋರಿಸ್ತೀನಿ ಎಷ್ಟು ಹಾಕಿದ್ದೀನಿ ಅಂತ. ನೋಡಿ, 2 ಬೀಡ್ ಆಯಿತು. ಅಂದರೆ 1 ಕಂಬ ಪ್ಲೇನ್, 1 ಬೀಡ್, 1 ಪ್ಲೇನ್ ಕಂಬ, 1 ಬೀಡ್. ಇದೇ ಥರನೇ ಸ್ವಲ್ಪ ಹಾಕಬೇಕಾಗತ್ತೆ. ಮೊದಲ ಸರಿ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬ್ರ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ತುಂಬ ವೀಡಿಯೋಸ್ ಹಾಕಿದ್ದೀನಿ, ಚೆಕ್ ಮಾಡ್ಬೋದು ನೀವು. 250 ಬೀಡನ್ನ ನೋಡಿ, ಜಸ್ಟ್ ಈ ಥರ ಅಂದುಬಿಟ್ರೆ ಅದೇ ಜರುಗಿಸ್ಕೊಳುತ್ತೆ. ನೆಕ್ಸ್ಟ್ ಮತ್ತೆ ಪ್ಲೇನ್ ಕಂಬ ಹಾಕಬೇಕು. ಇವಾಗ ಇಲ್ಲಿ ನಾನು 4 ಬೀಡ್ಸ್ ತೊಗೊಂಡಿದ್ದೀನಿ. 4 ಬೀಡ್ಸ್ ತೊಗೊಂಡಾದ್ಮೇಲೆ ಮತ್ತೆ 1 ಕಂಬ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ 1 ಪ್ಲೇನ್ ಕಂಬ ಆಯಿತು, ಅದ್ರ ಪಕ್ಕ ಇನ್ನೂ 1 ಎಕ್ಸ್ಟ್ರಾ ಹಾಕಿದ್ದೀನಿ. ಇವಾಗ ಹಾಕಿಬಿಟ್ಟು ಇವಾಗ ಅದ್ರ ಪಕ್ಕದಲ್ಲಿ ಇನ್ನೂ 1 ಎಕ್ಸ್ಟ್ರಾ 1 ಹಾಕ್ತೀನಿ. ಟೋಟಲಾಗಿ 3 ಹಾಕ್ತೀನಿ. ನೋಡ್ಬೋದು, ಬೀಡ ಹಾಕಿದಾದ್ಮೇಲೆ 3 ನಾವು ಪ್ಲೇನ್ ಕಂಬಗಳನ್ನ ಹಾಕ್ತೀನಿ, ಬೀಡ್ಸ್ ಹಾಕಲ್ಲ. ಇವಾಗ 3 ಚೈನ್ ಹಾಕ್ತೀನಿ. ಫಸ್ಟ್ನೇ ಕಂಬ ಐತಲ್ಲ, ಅಂದರೆ ನೋಡಿ ಲಾಸ್ಟ್ನೇ ಈ ಕಂಬದ ಆ ಕಡೆಗೆ ಹೋಗಿ ಸೈಡಿಗೆ ಹೋಗ್ಬಿಟ್ಟು ದಾರ ತಂದು ಪಿಕೌಟ್ ಮಾಡಿದೆ. ಈ ಬೀಡ್ಸ್ಗಳನ್ನೆಲ್ಲ ಹಿಂದ್ಗಡೆ ಸರಿಸ್ಕೊಂಡ್ಬಿಡಿ ಸ್ವಲ್ಪ ಹೊತ್ತು, ಯಾಕಂದರೆ ಡಿಸ್ಟರ್ಬ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾನು ಬ್ಯಾಕ್ ಸೈಡ್ ತಿರುಗಿಸ್ಕೊತಿದ್ದೀನಿ. ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಅದೇ ಪಾಯಿಂಟಿಗೆ, ಎಲ್ಲಿನೂ ಬೇಡ, ನೀವು ಲಾಸ್ಟ್ 3ನೇದು ಏನು ಬೀಡ್ ಹಾಕಿದ್ರಲ್ಲ, ಕಂಬ ಹಾಕಿದ್ರೆ ಅದೇ ಪಾಯಿಂಟಿಗೆ ಪಿಕಾಟ್ಸ್ಗಳನ್ನ ಹಾಕ್ಕೋಬೇಕು. ಇವಾಗ 2 ಪಿಕಾಟ್ ಆಯಿತು. ಈಗ ಇದು 3ನೇ ಪಿಕಾಟ್ಸು. ಟೋಟಲಾಗಿ ನಾನು ಇಲ್ಲಿ 8 ಪಿಕಾಟ್ಸ್ಗಳನ್ನ ಹಾಕ್ತೀನಿ. ಅಂದರೆ ಬೀಡ್ಗಳನ್ನ ನಾನು ಹಾಕಿದ್ನಲ್ಲ, 4 ಬೀಡ್ಸ್ ಆದಮೇಲೆ 3 ಎಕ್ಸ್ಟ್ರಾ ಪ್ಲೇನ್ ಕಂಬಗಳನ್ನ ಹಾಕಿ, ಆ 3ನೇ ಕಂಬದ ಮೇಲೆ ನಾನು 3 ಚೈನ್ ಹಾಕಿ ಪಿಕೌಟ್ ಮಾಡಿದೆ. ಅದೇ ಥರನೇ ಪ್ರತಿಯೊಂದು ಕಂಬಗಳನ್ನ ನೋಡಿ ಪಕ್ಕದಲ್ಲೇ ಆದರೆ ಪಕ್ಕದಲ್ಲೇ ಹಾಕಿ, ಇಲ್ಲಾಂದರೆ ಸ್ವಲ್ಪ ಗ್ಯಾಪ್ ಕೊಡಲಾರ್ದೇ ಒಂದೇ ಪಾಯಿಂಟಿಗೂ ಸಹ ನೀವು ಹಾಕ್ಬೋದು. ಪ್ರತಿಯೊಂದು ಕಂಬ ಹಾಕಿಬಿಟ್ಟು 3 ಚೈನ್ ಹಾಕಬೇಕು, ಪಿಕೌಟ್ ಮಾಡಬೇಕು. ಇನ್ನು ಸ್ವಲ್ಪ ಜಾಸ್ತಿ ಬೇಕಂದರೆ 4 ಚೈನು ಸಹ ಹಾಕಿಬಿಟ್ಟು ಪಿಕೌಟ್ ಮಾಡ್ಬೋದು. ಇದೇ ಥರನೇ ಇಲ್ಲಿ ನಾನು ಟೋಟಲಾಗಿ 8 ಪಿಕೌಟ್ಸ್ಗಳನ್ನ ಮಾಡ್ತೀನಿ. ಟೋಟಲಾಗಿ ನಾನು ಬಿಗಿನರ್ಸ್ಗಾಗಿ ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ಅಚ್ಚು 1 ನೋಡಿ, 1 2 3 4 5 6 ಆಯಿತು. ಇನ್ನೂ 2 ಎಕ್ಸ್ಟ್ರಾ ಮಾಡ್ತೀನಿ ನಾನು. ಇವಾಗ ಅದು ನೋಡ್ತಾ ಇರ್ಬೋದು, ನಾನು ಒಂದೇ ಪಾಯಿಂಟಿಗೆ ಹಾಕಿದ್ದೀನಿ, ಮುಂದೆ ಹೋಗೇ ಇಲ್ಲ. ನಾನು ಅದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಪಕ್ಕದಲ್ಲೇ ನಾನು ಕಂಬಗಳನ್ನ ಹಾಕ್ತಾಯಿದ್ದೀನಿ. ಇವಾಗ 7 ಆಯಿತು. ಇದು 8ನೇದು ಹಾಕ್ತಾಯಿದ್ದೀನಿ. 8ನೇ ಕಂಬ ಹಾಕಿಬಿಟ್ಟು 3 ಪಿಕಾಟ್ಸ್ ಹಾಕಿ ಮತ್ತೆ ಲಾಕ್ ಮಾಡಬೇಕು. ಮಾಡಿದ ಮೇಲೆ ನಿಮಗೆ ಈ ಥರ ಕಾಣುತ್ತೆ, ಫುಲ್ಲು ಸುಕ್ಕಾಗಿ. ಅಂದರೆ
ವೇವ್ಸ್ ಥರ ಕಾಣುತ್ತೆ, ಒಂದೇ ಪಾಯಿಂಟ್ನಲ್ಲಿರುತ್ತಲ್ಲ ಈ ಥರ ಕಾಣುತ್ತೆ. ಸ್ವಲ್ಪ ಬ್ಯಾಕ್ ಸೈಡ್ ಈ ಥರ ಸರಿಸ್ಕೊಂಡ್ಬಿಡ್ಬೇಕು, ಫ್ರಂಟ್ ಸೈಡಿಗೆ ಸರಿಸ್ಕೊಂಡ್ಬಿಟ್ಟು ನೋಡಿ ಈ ಥರ ಇಟ್ಕೊಂಡು ಲೆಫ್ಟ್ ಹ್ಯಾಂಡ್ನಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಇಲ್ಲಿ 3 ಕಂಬ ಇತ್ತಲ್ಲ, ಇಲ್ಲಿ ಫಸ್ಟ್ ಈ ಕಡೆಯಿಂದ ಕಂಬದಿಂದ ನೋಡ್ತಾ ಇರ್ಬೋದು, ಈ ಬೀಡ್ ಪಕ್ಕದಲ್ಲಿ ಒಂದು ಕಂಬ ಇದೆ, ಅದ್ರ ಪಕ್ಕದಲ್ಲಿ ನಾವು ಪಿಕಾಟ್ಸ್ ಮಾಡಿದ್ವಿ. ಇವಾಗ ಇಲ್ಲಿ ಫಸ್ಟ್ನೇ ಕಂಬದ ಇದೆಯಲ್ಲ ಅದು ಪಕ್ಕ 2ನೇ ಕಂಬಕ್ಕೆ ನಾನು ಕರೆಕ್ಟಾಗಿ ಸೂಜಿನ ತೂರಿಸ್ಬಿಟ್ಟು, ಮೇಲೆ ಹೋಲಿರುತ್ತಲ್ಲ ಸೂಜಿ ತೂರಿಸ್ಬಿಟ್ಟು ದಾರನ ನೋಡಿ ಅಲ್ಲಿ ಇಟ್ಕೊಂಡಿದ್ವ ಬ್ಯಾಲೆನ್ಸ್ ಮಾಡ್ಕೊಂಡು ಅದನ್ನು ಇದರಿಂದ ಹೊರಗಡೆ ತಂದ್ಕೊಂಡ್ಬಿಟ್ಟು ತಂದು ಒಂದು ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಈಗ ಡೈರೆಕ್ಟಾಗಿ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ನೋಡಿ ಪಿಕಾಟ್ಸ್ ಮಾಡಿದ್ವಲ್ಲ ಅದ್ರ ಪಕ್ಕ ಕಂಬ ಇತ್ತಲ್ಲ ಅಲ್ಲಿಗೆ ನಾನು ಇವಾಗ ಒಂದು ಪಿಕಾಟ್ ಮಾಡಿದೆ. ಪಿಕಾಟ್ ಮಾಡಿದ್ರೆ ಈ ಥರ ಎಂಬೋಸ್ ಆಗಿರೋ ಥರ ನಮಗೆ ಈ ಫ್ಲವರ್ ಡಿಸೈನು ಬರುತ್ತೆ. ಆ ಏನು 4 ಬೀಡ್ಸು ಅದ್ರ ಪಕ್ಕದಲ್ಲಿ ಕಾಣುತ್ತೆ. ಇವಾಗ ನೋಡಿ ಅಬ್ಸರ್ವ್ ಮಾಡಿ, ಇವಾಗ ಮತ್ತೆ ನಾನು ಒಂದು ಕಂಬ ಹಾಕಿದ್ನಲ್ಲ ಅದ್ರ ಪಕ್ಕದಲ್ಲಿ ಮತ್ತೆ ಕಂಬ ಹಾಕ್ತೀನಿ. ಕಂಬ ಹಾಕಿಬಿಟ್ಟು ಮತ್ತೆ ಒಂದು ಎಕ್ಸ್ಟ್ರಾ ಕಂಬ ಹಾಕ್ತೀನಿ. ಟೋಟಲ್ ಆ ಕಡೆಗೂ 3 ಕಂಬ ಇರಬೇಕು, ಈ ಕಡೆಗೂ 3 ಕಂಬ ಕರೆಕ್ಟಾಗಿ ಬರಬೇಕು. ಯಾಕಂದರೆ ಬೀಡ್ಸ್ ನಮಗೆ ಕಾಣಬೇಕು, ಆ ಏನು ಫ್ಲವರ್ ಇದೆ ಅದ್ರ ಪಕ್ಕದಲ್ಲಿ ಕಾಣಬೇಕು. ಮತ್ತೆ ಒಂದು ಬೀಡನ್ನ ಸ್ಲೈಡ್ ಮಾಡ್ಕೊಂಡ್ಬಿಟ್ಟು ಸೂಜಿ ಮೇಲೆ ದಾರ ತಗೊಂಡು ಮತ್ತೆ ಬೀಡ್ಸ್ನ ಮುಂದೆ ಮಾಡಿಕೊಂಡು ಕಂಬ ಹಾಕಬೇಕು. ಒಂದು ಪ್ಲೇನ್ ಕಂಬ, ಒಂದು ಬೀಡ್, ಒಂದು ಪ್ಲೇನ್ ಕಂಬ, ಒಂದು ಬೀಡ್, ಈ ಥರನೇ ಹಾಕ್ಕೊಂಡೋಗಿ ಬೀಡ್ಸ್ನ ಕೌಂಟ್ ಮಾಡಿಕೊಂಡ್ರೆ ಸಾಕು. ನಿಮಗೆ 4 ಹಾಕಿ ಬೀಡ್ಸು ಕರೆಕ್ಟಾಗಿ ಆಗುತ್ತೆ. ನಾನು ತೋರಿಸಿರೋ ಪ್ರಕಾರ ನಿಮಗಿನ್ನೂ ಜಾಸ್ತಿ ಬೇಕು ಲೆಂತ್ ಅಂದರೆ ಬೀಡ್ಸ್ಗಳಿನ್ನೂ ಜಾಸ್ತಿ ಬೇಕು ಅಂದರೆ ನೀವೇನು ಒಂದು ಬೀಡು ಒಂದು ಕಂಬ ಹಾಕ್ತಿರಲ್ಲ ಅದನ್ನು ಇನ್ಕ್ರೀಸ್ ಮಾಡ್ಕೋಬೋದು, ಇನ್ನೂ ಸ್ವಲ್ಪ ಜಾಸ್ತಿನೂ ಮಾಡ್ಕೋಬೋದು. ನಾನಿಲ್ಲಿ 4 ಹಾಕ್ಬಿಟ್ಟು ತೋರಿಸಿದ್ದೀನಿ. ಒಂದು ಪ್ಲೇನ್ ಕಂಬ ಮತ್ತು ಒಂದು ಬೀಡ್ ಹಾಕಿ ಒಂದು ಕಂಬ ಹಾಕಬೇಕು. ಹಾಕಿ ಬೀಡ್ಸ್ನ ಮುಂದುಗಡೆ ಜರುಗಿಸ್ಕೊಂಡು ಒಂದು ಕಂಬ ನೋಡ್ತಾ ಇರ್ಬೋದು. ನಿಮಗೆ ಅಬ್ಸರ್ವ್ ಆಯಿತು ನೋಡಿ, ಆ ಕಡೆಗೂ 4 ಆಯಿತು, ಈ ಕಡೆ 3 ಹಾಕಿದ್ದೀನಲ್ಲ ಫಸ್ಟಿಗೆ, ಬೇಕಾದ್ರೆ ಅಲ್ಲೂ 4 ಹಾಕಿ ಫಸ್ಟ್ ಬೇಸ್ ಲೈನ್ ಹಾಕುವಾಗ ನೋಡಿ 4 ಆದಮೇಲೆ ಒಂದು ಎಂಬೋಸ್ ಆಗಿರೋದು ಒಂದು ಫ್ಲವರ್ ಬೀಡು, ಮತ್ತು ಈ ಕಡೆಗೂ ಅದೇ ಥರನೇ ಬರುತ್ತೆ. ಇವಾಗ ಒಂದು ಪ್ಲೇನ್ ಕಂಬ ಹಾಕಿಬಿಟ್ಟು ಇಲ್ಲಿ 3 ಚೈನ್ ಹಾಕ್ತೀನಿ ನಾನು. 3 ಚೈನ್ ಹಾಕಿ ಮತ್ತು ಇಲ್ಲಿ ಕುಚ್ಚು ಕಟ್ಟೋದಕ್ಕೆ ನಾನು 3 ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಮತ್ತು ಬೀಡ್ ಇಲ್ದೇ ಹಾಗೇ ಒಂದು ಕಂಬ ಹಾಕ್ತೀನಿ. ಕಂಬ ಹಾಕಿಬಿಟ್ಟು ಮತ್ತೆ ಒಂದು ಬೀಡು ಕಂಬ, ಒಂದು ಬೀಡು ಮತ್ತು ಒಂದು ಕಂಬ, ಇದೇ ಥರನೇ ಇಲ್ಲಿನೂ ಸಹ ನಾನು 4 ಬೀಡ್ಸ್ಗಳು ಬರೋ ಥರ ಕರೆಕ್ಟಾಗಿ ಕೌಂಟ್ ಮಾಡ್ಕೊಂಡು ಹಾಕ್ತೀನಿ. ನೀವು ಕೌಂಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಕರೆಕ್ಟಾಗಿ 8 ಕಂಬಗಳು ಬರುತ್ತೆ. ಅಬ್ಸರ್ವ್ ಮಾಡ್ಕೊಳ್ಳಿ. ಇವಾಗ ಬೀಡ್ಸ್ನ ಸೇರಿಸ್ಕೊಳ್ತಾ ಲೆಕ್ಕ ಮಾಡ್ಕೊಂಡು ಹೋದರೆ ಇದೇ ಥರನೇ ನಾನು ಈ ಕಡೆ ಇಲ್ಲಿ ಯಾವ ಥರ ಹಾಕಿದ್ದೀನಲ್ಲ ಅದೇ ಥರ 4 ಬೀಡ್ಸ್ನ ಮತ್ತು ಇಲ್ಲೂ ಹಾಕ್ಬೋದು. ನಾನಿಲ್ಲಿ ಜಸ್ಟ್ 3 ಹಾಕಿದ್ದೆ, 4 ಹಾಕಿ ತುಂಬ ಚೆನ್ನಾಗಿ ಕಾಣುತ್ತೆ. ಒಂದೇ ಕರೆಕ್ಟಾಗಿರ್ಬೇಕಂದ್ರೆ 4 ಇದೇ ಥರನೇ ಇಲ್ಲೂ ನಾನು ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ 4 ಬೀಡ್ಸ್ ಆಯಿತು. ಇಲ್ಲಿ 3 ಕಂಬ ಹಾಕ್ತೀನಿ ನಾನು ಇವಾಗ. ನೋಡಿ ಒಂದು ಕಂಬ ಹಾಕಿದ್ದೀನಲ್ಲ, ಇದ್ರ ಪಕ್ಕದಲ್ಲಿ ಇನ್ನು ಎಕ್ಸ್ಟ್ರಾ 2 ಕಂಬ ಹಾಕ್ತೀನಿ. ಒಂದಾಯಿತು, 2 ಆಯಿತು. ಬೀಡ್ಸ್ ಪಕ್ಕ ಟೋಟಲಾಗಿ 3 ಪ್ಲೇನ್ ಕಂಬ ಇರಬೇಕು. ಆ 3ನೇ ಕಂಬಕ್ಕೆ 3 ಚೈನ್ ಹಾಕಿಬಿಟ್ಟು ಪಿಕಾಟ್ ಮಾಡ್ತೀವಲ್ಲ, ಇದೇ ಥರನೇ ಪ್ರತಿಯೊಂದು ಪಿಕಾಟ್. ಇವಾಗಿಂದ ಕೌಂಟಿಂಗ್ ನೀವು ಕರೆಕ್ಟಾಗಿ 8 ಪಿಕಾಟ್ಸ್ಗಳನ್ನ ಮಾಡಬೇಕು. ಒಂದು ಕಂಬ ಹಾಕಬೇಕು, ಪಿಕಾಟ್ ಮಾಡಬೇಕು, ಒಂದು ಕಂಬ ಹಾಕಬೇಕು, ಪಿಕಾಟ್ ಮಾಡಬೇಕು. ಇದೇ ಥರನೇ ಇಲ್ಲಿ ಬೇಕಂದರೆ ನೀವು ಟ್ರಿಬಲ್ ಕ್ರೋಶೆನೂ ಹಾಕ್ಬೋದು. ಏನು ಆ ಫ್ಲವರ್ ಇದೆಯಲ್ಲ ಎಂಬೋಸ್ ಆಗಿರೋದು ಅಂತ ಸ್ವಲ್ಪ ಮೇಲ್ ಕಾಣ್ತಾ ಇರೋಂಥದ್ದು ಏನಿದೆಯಲ್ಲ ಅದು ಏನಾಗುತ್ತೆ ಇನ್ನು ಸ್ವಲ್ಪ ಜಾಸ್ತಿ ದೊಡ್ಡದಾಗಿ ಕಾಣುತ್ತೆ ನಮಗೆ. ನೋಡಿ 8 ಹಾಕಿದ್ದೀನಿ ನಾನು, ಕೌಂಟ್ ಮಾಡಿ ತೋರಿಸ್ತೀನಿ. 1 2 3 4 5 6 7 8 ಆಯ್ತಲ್ಲ. ಸ್ವಲ್ಪ ದಾರನ ಮೇಲೆತ್ಕೊಂಡು ಲೆಫ್ಟ್ ಹ್ಯಾಂಡ್ನಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ನೋಡಿ ಈ ಕಡೆಯಿಂದ ಮತ್ತೆ ಹೇಳ್ತೀನಿ ನಾನು ಇನ್ನೊಂದು ಸರಿ. ಇಲ್ಲಿ 2ನೇ ಕಂಬ ಇದೆಯಲ್ಲ, ಬೀಡ್ ಪಕ್ಕ ಒಂದು ಕಂಬ, ಅದ್ರ ಪಕ್ಕದಲ್ಲಿ ಒಂದು ಕಂಬ ಹಾಕಿರ್ತೀವಲ್ಲ, ಆ ಕಂಬದೊಳಗಡೆ ಸೂಜಿ ತೋರಿಸಿಬಿಟ್ಟು ಈ ದಾರನ ಈ ಥರ ಲೆಫ್ಟ್ ಹ್ಯಾಂಡ್ನಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಎಳ್ಕೊಂಡ್ಬಿಟ್ಟು ಒಂದು ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಈಗ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಅದ್ರ ಪಕ್ಕದಲ್ಲೇ ಕಂಬ ಏನು ನಾವು ಪಿಕಾಟ್ ಮಾಡಿದ್ರೆ ಅದ್ರ ಪಕ್ಕದಲ್ಲಿ ಒಂದು ಕಂಬ ಹಾಕಬೇಕು. ಇದೇ ಥರನೇ ಇಲ್ಲೂ ಸಹ ಒಂದು ಬೀಡು ಒಂದು ಕಂಬ, ಒಂದು ಬೀಡು ಒಂದು ಕಂಬ. ಫಸ್ಟಿಗೆ 1 2 ಅಥವಾ 3 ಪ್ಲೇನ್
ಕಂಬಗಳನ್ನ ಹಾಕಬೇಕು. ಇದು ಪಕ್ಕದಲ್ಲೇ ಹಾಕಿ ಮತ್ತೆ ಒಂದೇ ಕಡೆ ಹಾಕೋದಕ್ಕೆ ಹೋಗಬೇಡಿ. ಹಾಕಿಬಿಟ್ಟು ಮತ್ತೆ ಒಂದು ಬೀಡನ್ನ ಹಾಕಿಬಿಟ್ಟು ಇದೇ ಥರನೇ ಇಲ್ಲಿ ಫುಲ್ ಕಂಪ್ಲೀಟ್ ಮಾಡಿ ನಾನು ತೋರಿಸ್ತೀನಿ. ಹಾಗೆ ಕುಚ್ಚು ಕಟ್ಬೋದು. ಇದಕ್ಕೆ ನೀವು ಚಾರ್ಜ್ ಮಾಡ್ಬೋದು ಅಂದರೆ ಒಂದು 350ಇಂದ 400ವರೆಗೂ ನೀವು ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಸಿಂಪಲಾಗಿದೆ ಅಲ್ಲ ಡಿಸೈನ್, ಇಷ್ಟೊಂದು ಕಾಸ್ಟ್ ಅನ್ಬೋದು. ಬಟ್ ನೋಡ್ತಾ ಇರ್ಬೋದು ನೀವು ಎಷ್ಟು ಕಷ್ಟ ಇದೆ ಅಂತ ಹಾಕೋದು. ಕೌಂಟ್ ಮಾಡ್ಕೋಬೇಕು. ಪ್ರತಿಯೊಂದು ಬೀಡ್ಗಳನ್ನ ಸ್ಲೈಡ್ ಮಾಡ್ಕೊಂಡೆಲ್ಲ ಹಾಕೋದ್ರಿಂದ ನಮಗೂ ಹೆವಿ ಅನಿಸುತ್ತೆ. ಹಾಗಾಗಿ ನೋಡಿಕೊಂಡು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇಷ್ಟೇ ಅಂತ ಹೇಳೋದಕ್ಕಾಗಲ್ಲ. 350ಇಂದ 400ವರೆಗೂ ನೀವು ಚಾರ್ಜ್ ಮಾಡ್ಬೋದು. ಇದೇ ಥರನೇ ಇಲ್ಲೂ 4 ಬೀಡ್ಸ್ನ ಹಾಕಿಬಿಟ್ಟು ಮತ್ತೆ 3 ಚೈನ್ ಹಾಕಿ ಕುಚ್ಚು ಕಟ್ಟೋದಕ್ಕೆ ನಾನು ಮಾಡಿಬಿಟ್ಟು ಮತ್ತೆ ಬೀಡ್ಸ್ಗಳನ್ನ ಹಾಕಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ತುಂಬ ಸ್ಟಿಫಾಗಿರುತ್ತೆ ಡಿಸೈನು. ಕಂಬಗಳು ಸಹ ಒಂದೇ ಹೈಟ್ನಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಸ್ವಲ್ಪ ಗಮ್ ಹಾಕಿ ಸ್ಟಿಕ್ ಮಾಡಿ ತೋರಿಸ್ತೀನಿ ನೋಡಿ. ಲಾಸ್ಟಿಗೆ ಮತ್ತೆ ನಾನೊಂದು 3 ಬೀಡ್ಸ್ ಹಾಕಿ ದಾರನ 2 ಎಕ್ಸ್ಟ್ರಾ ಚೈನ್ ಹಾಕಿ ದಾರನ ಕಟ್ ಮಾಡಿಬಿಟ್ಟು ಇಲ್ಲಿ ನಾನು ಒಂದು ಬೀಡನ್ನ ಹಾಕ್ತೀನಿ ನೋಡಿ. ಇಲ್ಲಿ ಖಾಲಿ ಜಾಗ ಕಾಣುತ್ತೆ, ಹಾಗಾಗಿ ಒಂದು ಬೀಡನ್ನ ಹಾಕ್ತಾಯಿದ್ದೀನಿ. ಬೇಕಂದರೆ ಇಲ್ಲೂ ಸಹ ನೀವು ಮಲ್ಟಿ ಕಲರಲ್ಲಿ ಅಂದರೆ ಯಾವುದಾದ್ರೂ ಸ್ಟೋನ್ ಅದು ಅಂಟಿಸ್ಕೋಬೋದು, ಅಥವಾ ಈ ಥರ ಬೀಡ್ಸ್ನೇ ನೀವು ಇಲ್ಲಿ ಸ್ಟಿಕ್ ಮಾಡ್ಬೋದು ಅಥವಾ ಸ್ಟಿಚ್ ಮಾಡ್ಬೋದು. ಆ ಥರನೂ ಮಾಡ್ಬೋದು. ಏನು ಫ್ಲವರ್ ಇದೆ, ಫ್ಲವರ್ ಕೆಳಗಡೆಗೂ ನಾನು ಒಂದು ಸ್ವಲ್ಪ ಗಮ್ ಹಾಕಿ ಸ್ಟಿಕ್ ಮಾಡಿ ತೋರಿಸ್ತೀನಿ. ಯಾಕಂದರೆ ಮುದುಡ್ಕೋಬಾರ್ದು ಅಂತ ನೋಡಿ. ಇಲ್ಲಿದೆಲ್ಲ ಖಾಲಿ ಜಾಗ, ಇಲ್ಲಿಗೆ ನಾನು ಹಿಂದ್ಗಡೆಗೆ ಸ್ವಲ್ಪ ಜಸ್ಟ್ ಪಿಂಚ್ ಆಫ್ ಗಮ್ ಹಾಕ್ಬಿಟ್ಟು ಇದನ್ನ ಸ್ಟಿಕ್ ಮಾಡ್ತೀನಿ. ಸ್ಟಿಕ್ ಮಾಡಿ ಡ್ರೈ ಆಗೋದಕ್ಕೆ ಬಿಡ್ತೀನಿ. ಜೊತೆಗೆ ಇಲ್ಲೇನು 3 ಚೈನ್ ಹಾಕಿದ್ವಲ್ಲ ಅಲ್ಲಿ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ತುಂಬ ಈಸಿ ಇದೆ, ಬಿಗಿನರ್ಸ್ ತುಂಬ ಈಸಿಯಾಗಿ ಹಾಕ್ಬೋದು ಅಂತ ಏನು ಕಷ್ಟ ಇಲ್ಲ. ಬ್ಯಾಕ್ ಸೈಡಿಂದನೂ ನೀವು ನೋಡ್ಬೋದು, ಯಾವುದೇ ರೀತಿಯಾದಂಥ ಫೋಲ್ಡಿಂಗ್ ಆಗಲಿ, ಯಾವುದೇ ಒಂಥರ ಫಿನಿಶ್ ಇಲ್ಲದೆ ಇರೋ ಥರ ಏನೂ ಕಾಣಲ್ಲ. ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಇದಕ್ಕೆ ನಾನು 127 ದಾರ ಕುಚ್ಚು ಕಟ್ಟಿದ್ದೀನಿ. ಫುಲ್ ಡ್ರೈ ಆಗಿದೆ. ವಿಡಿಯೋ ಬಂದು ಇಷ್ಟಿದೆ, ಡಿಸೈನ್ ಬಂದು ಈ ಥರ ಇದೆ ನೋಡಿ. ಬ್ಯಾಕ್ ಸೈಡಿಂದನೇ ಎಷ್ಟು ನೀಟಾಗಿ ಒಂದೇ ಹೈಟ್ನಲ್ಲಿ ಕಂಬಗಳು ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸೊಬ್ಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಡಿಸ್ಲೈಕ್ ಆದರೆ ಇಷ್ಟ ಇಲ್ಲ ಅಂದರೂ ಡಿಸ್ಲೈಕ್ ಮಾಡ್ಬೋದು, ನಿಮ್ಮ ಇಷ್ಟ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.